ಬಂಧುಗಳೇ ನಮಸ್ಕಾರ. ಕಾರ್ಮಿಕ ಕರ್ನಾಟಕ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಸಂಗಾತಿಗಳಿಗೆಲ್ಲ ಭಾರತದ ವಿಮಾನ ನೌಕರರ ಚಳುವಳಿ ಇತಿಹಾಸದ ಈ ಸಂಚಿಕೆಗೆ ತಮ್ಮನ್ನು ಸ್ವಾಗತಿಸ್ತೇನೆ. ಕಳೆದ ಸಂಚಿಕೆಯಲ್ಲಿ ನಾವು ವಿಮಾನ ನೌಕರರ ವೇತನ ಪರಿಷ್ಕರಣೆಯ ಹೋರಾಟಗಳನ್ನು ಮೆಲುಕು ಹಾಕ್ತಾ ಇದ್ವಿ. ಅದರ ಮುಂದುವರಿಕೆಯಾಗಿ, ಯಾಕೆಂದರೆ ಯಾವುದೇ ಕಾರ್ಮಿಕ ಸಂಘಟನೆಯ ಒಂದು ಪ್ರಾಥಮಿಕ ಆದ್ಯತೆ ಏನು, ತನ್ನ ನೌಕರರ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸುವಂತಹ ನಿಟ್ಟಿನಲ್ಲಿ ಹೋರಾಟಗಳನ್ನು ರೂಪಿಸಬೇಕು, ಕೈಗೊಳ್ಳಬೇಕು ಅನ್ನುವಂಥದ್ದಿರ್ತದೆ. ಹೀಗಾಗಿ ಇವತ್ತು ವಿಮಾನ ನೌಕರರು ಇಡೀ ದೇಶದಲ್ಲೇ ಸಮಾನವಾದಂಥ ಆರ್ಥಿಕ ಕ್ಷೇತ್ರದಲ್ಲಿರುವಂಥ ಹಣಕಾಸು ಸಂಸ್ಥೆಗಳ ನೌಕರರಿಗಿಂತ ಹೆಚ್ಚು ಸುಸ್ಥಿರವಾಗಿ ತಮ್ಮ ಬದುಕನ್ನು ಇವತ್ತು ನಡೆಸ್ತಾ ಇದ್ದಾರೆ ಅಂತಂದರೆ, ಈ ಎಲ್ಲ ಒಂದು ಜೀವನ ಮಟ್ಟ ನಿರ್ವಹಣೆಯ ಆ ಒಂದು ಸಾಮಾಜಿಕ ಅಂತಸ್ತಿನ ಏನೋ ಒಂದು ತುಲನೆ ಇದೆ, ಅದನ್ನು ನಾವು ಗಮನಿಸೋದಾದರೆ ಅವೆಲ್ಲವನ್ನು ಗಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿರುವಂತಹದ್ದು ಅಖಿಲ ಭಾರತ ವಿಮಾನ ನೌಕರರ ಸಂಘ ಕಟ್ಕೊಟ್ಟಂತಹ ಆ ಒಂದು ನಿರಂತರವಾದಂಥ ಹೋರಾಟ. ಪಿರಿಯಾಡಿಕಲಿ ಆಯಾ ಸಂದರ್ಭಗಳಲ್ಲಿ ವೇತನ ಪರಿಷ್ಕರಣೆಯ ಬೇಡಿಕೆಯನ್ನು ಸಲ್ಲಿಸಿ ಅದನ್ನು ಆಧರಿಸಿ ಹೋರಾಟಗಳನ್ನು ರೂಪಿಸುವಂಥದ್ದು ಮತ್ತು ಆ ಹೋರಾಟಗಳಲ್ಲಿ ಯಶಸ್ಸನ್ನು ಸಾಧಿಸುವಂಥ ಆ ಒಂದು ಪ್ರಕ್ರಿಯೆ ಏನಿದೆ, ಅದು ನಿರಂತರವಾಗಿ ಯಾವುದೇ ಕಾರ್ಮಿಕ ಸಂಘಟನೆಯ ಇಡೀ ಅವಧಿಯುದ್ದಕ್ಕೂ ಮಾಡಲೇಬೇಕಾದಂಥ ಅನಿವಾರ್ಯ ಕರ್ತವ್ಯ ಅನ್ನೋದನ್ನು ಹೇಳ್ತಾನೆ. ಒಂದು ವರ್ಗ ವಿಭಜಿತ ಸಮಾಜದಲ್ಲಿ, ಇನ್ ಎ ಕ್ಲಾಸ್ ಡಿವೈಡೆಡ್ ಸೊಸೈಟಿ, ವೇತನ ಹೆಚ್ಚಳವನ್ನು ಪಡ್ಕೊಳ್ಳುವಂಥದ್ದೇನಿದೆ ಅದನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ಬರೀ ಹೋರಾಟಗಳನ್ನು ಕಟ್ಟಿದರೆ ಮಾತ್ರ ಸಾಧ್ಯ ಆಗದು. ಯಾಕೆಂದರೆ ಈ ಹೋರಾಟಗಳ ಬಗ್ಗೆ ಇರುವಂತಹ ಒಂದು ಕಣ್ಣೋಟ ಏನಿದೆ, ನಾವು ಈ ಹೋರಾಟವನ್ನು ಹೇಗೆ ರೂಪಿಸಬೇಕು ಅನ್ನುವಂಥದ್ದು, ಅಖಿಲ ಭಾರತ ವಿಮಾನ ನೌಕರರ ಸಂಘಕ್ಕಿರುವಂತಹ ಆ ಒಂದು ಸೈದ್ಧಾಂತಿಕ ಸ್ಪಷ್ಟತೆ, ನಾನು ಹೇಳ್ತಾ ಬರ್ತಾ ನಿರಂತರವಾಗಿ ಆ ಸೈದ್ಧಾಂತಿಕ ಸ್ಪಷ್ಟತೆ ಏನಿದೆ ಅದನ್ನು ನಾವಿಲ್ಲಿ ಗಮನಿಸಬೇಕು. ಯಾಕೆಂದರೆ ವೇತನ ಹೆಚ್ಚಳದ ಬೇಡಿಕೆಯ ಹೋರಾಟವನ್ನು ರೂಪಿಸುವಂಥ ಆ ಸಂದರ್ಭದಲ್ಲಿರುವಂತಹ ವರ್ಗ ಶಕ್ತಿಗಳ ಮಧ್ಯೆ ಇರುವಂತಹ ಪರಸ್ಪರ ಸಂಬಂಧ, ಕೊರಿಲೇಷನ್ ಆಫ್ ಕ್ಲಾಸ್ ಫೋರ್ಸಸ್, ವರ್ಗ ಶಕ್ತಿಗಳ ಮಧ್ಯೆ ಇರುವಂತಹ ಒಂದು ಪರಸ್ಪರ ಸಂಬಂಧ ಮತ್ತು ಆಯಾ ಕಾಲಘಟ್ಟದ ಆ ಒಂದು ರಾಜಕೀಯ ಸನ್ನಿವೇಶ, ಅವೆಲ್ಲವನ್ನು ಗಮನಿಸಿ ನೌಕರರ ಹೋರಾಟವನ್ನು ನಿಖರಗೊಳಿಸುವ ಮೂಲಕ ಮಾತ್ರವೇ, ಎಕ್ಸಾಕ್ಟಿಂಗ್ ದಿ ಸ್ಟ್ರಗಲ್, ನಿಖರಗೊಳಿಸುವ ಮೂಲಕ ಮಾತ್ರವೇ ನಾವು ಈ ವೇತನ ಹೆಚ್ಚಳದ ಬೇಡಿಕೆಯ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅಖಿಲ ಭಾರತ ವಿಮಾನ ನೌಕರರ ಸಂಘ ತನ್ನ ಪರಂಪರೆಯ ಭಾಗವಾಗಿ ಇವತ್ತು ಮಾಡ್ಕೊಂಡು ಬಂದಿರುವಂಥದ್ದು. ಹೀಗಾಗಿ ಅಖಿಲ ಭಾರತ ವಿಮಾನ ನೌಕರರ ಸಂಘ ಈ 12 ವೇತನ ಪರಿಷ್ಕರಣೆಯ ಎಲ್ಲ ಹೋರಾಟಗಳಲ್ಲೂ ಕೂಡ ಈ ಒಂದು ಸ್ಪಷ್ಟತೆಯನ್ನು ಆಧರಿಸಿ ತನ್ನ ಹೋರಾಟಗಳು ರೂಪಿಸೋದ್ರಿಂದಾಗಿ ಯಶಸ್ಸನ್ನು ದಾಖಲಿಸ್ತಾ ಬರ್ತಾ ಇರುವಂಥದ್ದು ನಾವೆಲ್ಲ ಗಮನಿಸಬೇಕಾಗ್ತದೆ. ವಿಶೇಷವಾಗಿ ನಾನಿಲ್ಲಿ ಈ ಒಂದು ಸಂಚಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದು 3 ಸಂದರ್ಭಗಳು, 1963, 1970 ಮತ್ತು 1974. ಈ 3 ಸಂದರ್ಭಗಳಲ್ಲಿ ವೇತನ ಪರಿಷ್ಕರಣೆಯ ಆ ಒಂದು ಹೋರಾಟಗಳನ್ನು ರೂಪಿಸಿದಂತಹ ಸಂದರ್ಭ ಹೇಗಿತ್ತು, ಅತ್ಯಂತ ಕಠಿಣವಾದಂಥ, ಅತ್ಯಂತ ಪ್ರತಿಕೂಲವಾದಂಥ, ಮೀರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ, ಅಂದರೆ ಅನ್ಸರ್ಮೌಂಟೇಬಲ್ ಅನ್ನುವಂಥ ಸನ್ನಿವೇಶಗಳಲ್ಲೂ ಕೂಡ ಒಂದು ಸಮರಶೀಲ ಹೋರಾಟವನ್ನು ಕಟ್ಟೋದ್ರ ಮುಖಾಂತರವಾಗಿ ಒಂದು ಆಕರ್ಷಕ ವೇತನ ಶ್ರೇಣಿಯನ್ನು ಗಳಿಸ್ಕೊಳ್ಳೋದಕ್ಕೆ ಅಖಿಲ ಭಾರತ ವಿಮಾನ ನೌಕರರ ಸಂಘಕ್ಕೆ ಸಾಧ್ಯ ಆಗಿತ್ತು. 1963ರ ವೇತನ ಪರಿಷ್ಕರಣೆಯ ಸಂದರ್ಭವನ್ನು ನಾವಿಲ್ಲಿ ಗಮನಿಸೋಣ. ರಾಷ್ಟ್ರೀಕರಣದ ನಂತರ 2ನೆಯ ವೇತನ ಪರಿಷ್ಕರಣೆಯ ಹೋರಾಟ ಇದಾಗಿತ್ತು. ಆಗಿನ ಸಂದರ್ಭ ಹೇಗಿತ್ತು ಹಾಗಾದರೆ? 1963ರಲ್ಲಿ ಭಾರತ ಚೀನಾ ಮಧ್ಯೆ ಯುದ್ಧ ಆಗ್ತಾ ಇದ್ದಂತಹ ಒಂದು ಸಂದರ್ಭ. ಆಗ ಇಡೀ ದೇಶಾದ್ಯಂತ ಒಂದು ಯುದ್ಧೋನ್ಮಾದದ ಸ್ಥಿತಿ ಇತ್ತು. ಆಳುವ ವರ್ಗಗಳು ಕೂಡ ಈ ಕೆಂಬಾವುಟದ ಹೋರಾಟವನ್ನು, ಅಂದರೆ ಕಾರ್ಮಿಕರ ವಿಮೋಚನೆಯ ಹೋರಾಟವನ್ನು ಅಥವಾ ಕಾರ್ಮಿಕರ ಯಾವುದೇ ಚಳವಳಿಯನ್ನು, ಕೆಂಬಾವುಟದ ಚಳವಳಿಯನ್ನು ಅವರು ಡಿಫೇಮ್ ಮಾಡುವಂತಹ ನಿಟ್ಟಿನಲ್ಲಿ, ಅಂದರೆ ಭಾರತ ಚೀನಾ ಮಧ್ಯೆ ಆಗ್ತಾ ಇದ್ದಂತಹ ಯುದ್ಧವನ್ನು ಬಳಸ್ಕೊಂಡು ಕಾರ್ಮಿಕ ವರ್ಗದ ಒಂದು ಸಿದ್ಧಾಂತವನ್ನು ಆಧರಿಸಿ ಏನೋ ಒಂದು ಹೋರಾಟ ಇಲ್ಲಿ ಗಟ್ಟಿ ಆಗ್ತಾ ಇತ್ತು, ಕಟ್ಕೊಂಡು ಬರಲಾಗ್ತಾ ಇತ್ತು. ಆ ಚಳವಳಿಯನ್ನು ಡಿಫೇಮ್ ಮಾಡುವಂಥ ಉದ್ದೇಶದಿಂದ ಇಡೀ ಚಳವಳಿಯ ಉದ್ದೇಶವನ್ನು ದಿಕ್ತಪ್ಪಿಸುವಂಥ ಒಂದು ಯುದ್ಧೋನ್ಮಾದದ ಸ್ಥಿತಿಯನ್ನು ಸೃಷ್ಟಿ ಮಾಡಿ ದುಡಿಯುವ ವರ್ಗವನ್ನು ಒಡೆದಿಡುವಂತಹ ಒಂದು ಪ್ರಯತ್ನಕ್ಕೆ ಆಳುವವರೆಗೆ ಮುಂದಾಗುವಂತಹ ಸನ್ನಿವೇಶದಲ್ಲಿ ಅಖಿಲ ಭಾರತ ವಿಮಾನ ನೌಕರರ ಸಂಘ ಈ ಎಲ್ಲ ಪ್ರತಿಕೂಲಗಳ ಮಧ್ಯೆಯೂ ಕೂಡ ಮತ್ತು ಇಂಥ ಒಂದು ಕಾಠಿಣ್ಯದ ಸಂದರ್ಭದಲ್ಲೂ ಕೂಡ
ಮತ್ತು ಆಳುವ ವರ್ಗಗಳ ಈ ಒಂದು ಕಾರ್ಮಿಕರ ಐಕ್ಯತೆಯನ್ನು ಒಡೆದಿಡುವಂತಹ ಒಂದು ಪ್ರಯತ್ನದ ಸಂದರ್ಭದಲ್ಲೂ ಕೂಡ ಅವೆಲ್ಲವನ್ನ ಮೀರಿ ಅವೆಲ್ಲವನ್ನ ಹಿಮ್ಮೆಟ್ಟಿಸಿ ಒಂದು ಆಕರ್ಷಕವಾದಂಥ ವೇತನ ಶ್ರೇಣಿಯನ್ನು, ಒಂದು ವಿಶಿಷ್ಟವಾದಂಥ ವೇತನ ಶ್ರೇಣಿ, ಆಕರ್ಷಕ ಅನ್ನೋದಕ್ಕೆ ಬದಲಾಗಿ ಒಂದು ವಿಶಿಷ್ಟವಾದಂಥ ವೇತನ ಪರಿಷ್ಕರಣೆಯನ್ನು ಪಡ್ಕೊಳ್ಳೋದಕ್ಕೆ ಅಖಿಲ ಭಾರತ ವಿಮಾನ ನೌಕರರ ಸಂಘಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯವಾಗ್ತದೆ. ವಿಶಿಷ್ಟತೆ ಏನು ಹಾಗಾದರೆ? 1963 ನಾನಾಗಲೇ ಹೇಳ್ತಾ ಇದ್ದೆ, ಎರಡನೆಯ ವೇತನ ಪರಿಷ್ಕರಣೆಯ ಸಂದರ್ಭ ಅದು LICನಲ್ಲಿ. ರಾಷ್ಟ್ರೀಕರಣಕ್ಕೆ ಮುನ್ನ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ನೌಕರರು ಯಾರು ಇವತ್ತು LICಯ ಭಾಗವಾಗಿದ್ದಾರೆ ಮತ್ತು ರಾಷ್ಟ್ರೀಕರಣದ ನಂತರ LICಯನ್ನು ಸೇರಿದಂತಹ ನೌಕರರ ಮಧ್ಯೆ ಇದ್ದಂತಹ ಆ ಒಂದು ವೇತನ ತಾರತಮ್ಯವನ್ನು ಈ ಒಂದು ವೇತನ ಪರಿಷ್ಕರಣೆ ಹೋಗಲಾಡಿಸ್ತದೆ. ಇನ್ನೊಂದು ವಿಶಿಷ್ಟತೆ ಏನು ಅಂತಂದರೆ, ಗ್ರಾಹಕರ ಬಳಕೆಯ ಸೂಚ್ಯಾಂಕಕ್ಕೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿಗೆ ಆಧರಿಸಿ ಅದನ್ನು ಲಿಂಕ್ ಮಾಡಿ ತುಟ್ಟಿ ಭತ್ಯೆಯನ್ನು ಕೊಡಬೇಕನ್ನುವಂಥದ್ದು ಕೂಡ ಈ ಒಂದು ವೇತನ ಪರಿಷ್ಕರಣೆಯ ವಿಶಿಷ್ಟತೆಯಾಗಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಮರಿಬಾರ್ದು ನಾವು. ಹೀಗಾಗಿ ಆಳುವ ವರ್ಗಗಳ ಎಲ್ಲ ಪ್ರತಿಕೂಲ ಪ್ರಯತ್ನಗಳನ್ನು ಎದುರಿಸಿ ಕಾರ್ಮಿಕರ ಐಕ್ಯತೆಯನ್ನು ಕಾಪಾಡಿಕೊಂಡು ಎಲ್ಲ ದುಷ್ಪ್ರಚಾರವನ್ನು ಹಿಮ್ಮೆಟ್ಟಿಸಿ ಒಂದು ವೇತನ ಶ್ರೇಣಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಿದ್ದು ಅಖಿಲ ಭಾರತ ವಿಮಾನ ನೌಕರರ ಸಂಘಕ್ಕಿದ್ದಂತಹ ಆ ಒಂದು ಸ್ಪಷ್ಟವಾದಂಥ ಸೈದ್ಧಾಂತಿಕ ಕಣ್ಣೋಟ. ನಾನು ಇದನ್ನು ಮೇಲಿಂದ ಮೇಲೆ ನೆನಪಿಸ್ತಾನೆ ಇರ್ತೀನಿ. ಯಾಕೆಂದರೆ ಇದು ನಮ್ಮ ನೆನಪಿನಿಂದ ಜಾರಿ ಹೋದರೆ ಬಹುಶಃ ನಮ್ಮ ಭವಿಷ್ಯದ ಹೋರಾಟಗಳನ್ನು ನಾವು ಸೈದ್ಧಾಂತಿಕನಲ್ಲಿ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, 1970ರಲ್ಲೂ ಕೂಡ ಏನು ಒಂದು ವೇತನ ಪರಿಷ್ಕರಣೆಯ ಮಾತುಕತೆ ಪ್ರಾರಂಭವಾಗ್ತದೆ. ಆ ಸಂದರ್ಭದ ಪ್ರತಿಕೂಲತೆ ಏನಿತ್ತು ಸಂಘಟನೆಗೆ? ಆ ಸಂದರ್ಭದಲ್ಲಿ ಅಖಿಲ ಭಾರತ ವಿಮಾನ ನೌಕರರ ಸಂಘದ ಒಳಗಡೆಯೇ ಇದ್ದಂತಹ ಒಂದು ನಾಯಕತ್ವದ ವಿಭಾಗ ಅದನ್ನು ಕೂಡ ಎದುರಿಸುವಂತಹ ಒಂದು ಅನಿವಾರ್ಯ ಸಂದರ್ಭವನ್ನು ಸಂಘಟನೆಗೆ ಎದುರಾಗ್ತದೆ. ಬರೀ ಕೇವಲ ಸರ್ಕಾರ ಆಡಳಿತ ವರ್ಗ ಮಾತ್ರ ಅಲ್ಲದೆ ತನ್ನದೇ ಸಂಘಟನೆಯ ನಾಯಕತ್ವದ ಒಂದು ವಿಭಾಗ ಯಾವುದು ಒಂದು ಪರಿಷ್ಕರಣವಾದಿ ರಾಜಕೀಯ ಸಿದ್ಧಾಂತದ ಹಿಂಬಾಲಕನಾಗಿ ಒಂದು ಕ್ಲಾಸ್ ಕೊಲಾಬೊರೇಷನ್ ಅಂದರೆ ವರ್ಗ ಹೊಂದಾಣಿಕೆಯ ಒಂದು ಮನೋಭಾವನೆ ಹೊಂದಂತಹ ಒಂದು ನಾಯಕತ್ವದ ವಿಭಾಗ ಸಂಘಟನೆಯಿಂದ ಹೊರಗಡೆ ಹೋಗ್ತದೆ. ಅಖಿಲ ಭಾರತ ಆಲ್ ಇಂಡಿಯಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಎಂಪ್ಲಾಯೀಸ್ ಫೆಡರೇಷನ್ ಅನ್ನುವಂಥ ಒಂದು ಸ್ಪ್ಲಿಂಟರ್ ಗ್ರೂಪ್ LICಯಲ್ಲಿ ಪ್ರಾರಂಭವಾಗ್ತದೆ. ಈ ಸಂದರ್ಭದಲ್ಲಿ ಈ ಎಲ್ಲವನ್ನು ಎದುರಿಸಿ ಒಂದು ಸಂಘಟನೆಯ ಒಂದು ಸಣ್ಣ ವಿಭಾಗ ಏನು ಸಂಘಟನೆಯನ್ನು ತೊರೆದು ಪ್ರತ್ಯೇಕವಾಗಿ ಹೋಗ್ತದೆ, ಅವರ ದುಷ್ಪ್ರಚಾರವನ್ನು ಎದುರಿಸಿ ಯಾರೋ ಅವರ ಸಂಘಟನೆಯ ಈ ಒಂದು ವೇತನ ಪರಿಷ್ಕರಣೆಯ ನಿಲುವಿನ ಬಗ್ಗೆ ನೌಕರರ ಮಧ್ಯೆ ಒಂದು ದುಷ್ಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂತಹ ಪ್ರಚಾರಗಳನ್ನು ಎದುರಿಸಿ ಒಂದು ಆಕರ್ಷಕವಾದಂಥ ಅದ್ಭುತವಾದಂಥ ವೇತನ ಪರಿಷ್ಕರಣೆಯನ್ನು 1970ರಲ್ಲಿ ವಿಮಾನ ನೌಕರಿಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅಖಿಲ ಭಾರತ ವಿಮಾನ ನೌಕರರ ಸಂಘದ ಆ ಒಂದು ಅಕ್ಯುಮೆನ್ ಅಂತ ಕರಿತೀವಲ್ಲ, ಅದರ ಕಾರಣದಿಂದಾಗಿ 22% ವೇಜ್ ಇನ್ಕ್ರೀಸ್ ಆಗ್ತದೆ. ಮತ್ತು ಹಾಗೆಯೇ ಒಂದು ಆಕರ್ಷಕವಾದಂಥ ವೇತನ ಶ್ರೇಣಿಯನ್ನು ಪಡ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ನೌಕರರಿಗೆ ಸಾಧ್ಯ ಆಗ್ತದೆ. ಬರೀ ಅಷ್ಟು ಮಾತ್ರ ಅಲ್ಲ, 1972 ನಂತರವೂ ಕೂಡ LICಯ ಪ್ರೀಮಿಯಂ ಆದಾಯವನ್ನು ಪರಿಗಣಿಸಿ ಇನ್ನೂ ಹೆಚ್ಚಳವನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಭರವಸೆಯನ್ನು LIC ಆಡಳಿತ ವರ್ಗ ಕೊಟ್ಟಿರ್ತದೆ. ಹಾಗೆಯೇ 1972ರಲ್ಲೂ ಕೂಡ ಮತ್ತೊಂದು ಸುತ್ತಿನ ಒಂದು ವೇತನ ಹೆಚ್ಚಳವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸುಮಾರು 4% ವೇತನ ಹೆಚ್ಚಳವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಸುಮಾರು 10% ಒಟ್ಟು ಆ್ಯನ್ಯುವಲ್ ವೇಜಸ್, ವಾರ್ಷಿಕ ವೇತನದ 10%ಅನ್ನು ಬೋನಸ್ಗೆ ಲೆಕ್ಕ ಹಾಕಲಿಕ್ಕೆ ಪಡ್ಕೊಳ್ಬೋದು ಅನ್ನುವಂಥ ಒಂದು ತೀರ್ಮಾನವೂ ಕೂಡ ಒಂದು ವೇತನ ಪರಿಷ್ಕರಣೆಯ ಭಾಗವಾಗಿ ಆ ಸಂದರ್ಭದಲ್ಲಿ ಹೊರಗಡೆ ಬರ್ತದೆ. ಈ ಎರಡು ಸಂದರ್ಭಗಳು ಅಲ್ಲದೇನೆ 1973-74ರ ಸಂದರ್ಭದಲ್ಲಿ, ಯಾಕೆಂದರೆ 73-74ರ ಸಂದರ್ಭ ಅಖಿಲ ಭಾರತ ಮಟ್ಟದಲ್ಲಿ ಏನಂದರೆ ಇಡೀ ದೇಶದ ಆರ್ಥಿಕತೆ ಆಳುವ ಸರ್ಕಾರಗಳ ಆ ಒಂದು ನೀತಿಗಳ ಕಾರಣದಿಂದಾಗಿ ಒಂದು ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಆ ಆರ್ಥಿಕ ಬಿಕ್ಕಟ್ಟಿನ ಹೊರೆಯನ್ನು ದುಡಿಯುವ ವರ್ಗದ ಮೇಲೆ ಹೇರುವಂತಹ ಪ್ರಯತ್ನವನ್ನು ಆಳುವ ಸರ್ಕಾರ ಆಗ ಮಾಡ್ತಾ ಇತ್ತು. ಹೀಗಾಗಿ ಈ ಆರ್ಥಿಕ ಬಿಕ್ಕಟ್ಟನ್ನು ದುಡಿಯುವಂತಹ ಜನರಿಗೆ ವರ್ಗಾವಣೆ ಮಾಡುವಂಥ ಪ್ರಯತ್ನದಲ್ಲಿ ಸರ್ಕಾರ ಮಾಡಿದ್ದು ಏನು ಅಂತಂದರೆ, ಅದು
ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಮಧ್ಯೆ ಒಂದು ದೊಡ್ಡ ವಿಭಜನೆಯನ್ನು ಸೃಷ್ಟಿ ಮಾಡೋದಕ್ಕೆ, ಹುಟ್ಟು ಹಾಕೋದಕ್ಕೆ ದುಷ್ಪ್ರಚಾರವನ್ನು ಪ್ರಾರಂಭ ಮಾಡುತ್ತದೆ. ಏನು ಸರ್ಕಾರದ ವಕ್ತಾರರು ಹೇಳ್ತಾ ಇರ್ತಾರೆ, ಈ ದೇಶದಲ್ಲಿ ಕೆಲ ವಲಯಗಳ ನೌಕರರು, ವೈಟ್ ಕಾಲರ್ಡ್ ಎಂಪ್ಲಾಯೀಸ್ ಏನಿದ್ದಾರೆ, ಅವರು ತಮ್ಮ ಹೋರಾಟಗಳ ಮುಖಾಂತರ ಮತ್ತು ಅಥವಾ ಒಂದು ಬೆದರಿಕೆಯ ತಂತ್ರವನ್ನು ಅನುಸರಿಸಿ ಅತಿ ಹೆಚ್ಚಿನ ವೇತನವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಹೈ ವೇಜ್ ಐಲ್ಯಾಂಡರ್ಸ್, ಅತಿ ಹೆಚ್ಚಳ ವೇತನವನ್ನು ಪಡೆಯುವಂಥ ದ್ವೀಪವಾಸಿಗಳ ಒಂದು ನೆಲೆ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಹೈ ವೇಜ್ ಐಲ್ಯಾಂಡರ್ಸ್ ಅಂತ ಅವರು ಅದನ್ನು ಬ್ರ್ಯಾಂಡ್ ಮಾಡ್ತಾರೆ, ಹೆಸರಿಸ್ತಾರೆ. ಅಂದರೆ ಬ್ಯಾಂಕು ಮತ್ತು ಇನ್ಶೂರೆನ್ಸ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ನೌಕರರು ಏನಿದ್ದಾರೆ, ಅವರು ಹೋರಾಟ ಮಾಡೋದ್ರ ಮುಖಾಂತರವಾಗಿ ಮತ್ತು ಆಡಳಿತ ವರ್ಗದ ಮೇಲೆ ಬೆದರಿಕೆಯ ತಂತ್ರವನ್ನು ಅನುಸರಿಸುವ ಮುಖಾಂತರವಾಗಿ ಅತಿ ಹೆಚ್ಚು ವೇತನವನ್ನು ಪಡ್ಕೊಳ್ತಾ ಇದ್ದಾರೆ. ಇದೇ ದೇಶದಲ್ಲಿ ಜನವರಿ 1973ರಲ್ಲಿ ಅಂದಿನ ಯೋಜನಾ ಆಯೋಗ ಒಂದು ಅಪ್ರೋಚ್ ಪೇಪರನ್ನು ಬಿಡುಗಡೆ ಮಾಡ್ತದೆ. ಆ ಒಂದು ಅಪ್ರೋಚ್ ಪೇಪರ್ನಲ್ಲಿ ಯೋಜನಾ ಆಯೋಗ ಹೇಳ್ತಾ ಇದ್ದಂಥದ್ದು ಏನು ಅಂತಂದರೆ, ಯಾವ ಬೆದರಿಕೆಯ ತಂತ್ರವನ್ನು ಅನುಸರಿಸಿ ಅಥವಾ ತಮ್ಮ ಹೋರಾಟಗಳ ಮುಖಾಂತರ ಈ ಬಿಳಿ ಕಾಲರ್ ನೌಕರರು ಏನು ಅತಿ ಹೆಚ್ಚು ವೇತನವನ್ನು ಇವತ್ತು ಪಡ್ಕೊಳ್ತಾ ಇದ್ದಾರೆ, ಇಂಥ ಒಂದು ಪ್ರವೃತ್ತಿಯನ್ನು ನಾವು ತಡಿಬೇಕಾಗ್ತದೆ. ಹಾಗೆ ತಡಿದೇ ಹೋದರೆ ಒಂದು ತೀವ್ರವಾದಂಥ ಆರ್ಥಿಕ ಅಸಮಾನತೆ ಸೃಷ್ಟಿಯಾಗಬಹುದು ಅನ್ನುವಂಥ ಒಂದು ಹಾಸ್ಯಾಸ್ಪದವಾದಂಥ ಹೇಳಿಕೆಯನ್ನು ಸಂದರ್ಭದಲ್ಲಿ ಯೋಜನಾ ಆಯೋಗ ನೀಡ್ತದೆ. ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಯಾವ ಆಳುವ ಸರ್ಕಾರದ ಬಂಡವಾಳಶಾಹಿ ಪರ ಆರ್ಥಿಕ ನೀತಿಗಳ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಯಿತು, ಆ ಬಿಕ್ಕಟ್ಟಿನ ಪರಿಹಾರಕ್ಕೆ ತನ್ನ ನೀತಿಗಳನ್ನು ಬದಲಿಸೋದಕ್ಕೆ ಬದಲಾಗಿ ಆ ಬಿಕ್ಕಟ್ಟನ್ನು ದುಡಿಯುವಂಥ ಜನರ ಮೇಲೆ ವರ್ಗಾವಣೆ ಮಾಡುವಂಥ ಆ ಒಂದು ಆಳುವ ಸರ್ಕಾರದ ಪ್ರಯತ್ನದ ಭಾಗವಾಗೇನೆ ಇಂಥ ಒಂದು ಅಪಾಯಕಾರಿಯಾದಂಥ ಒಂದು ಮೂವನ್ನು ಸರ್ಕಾರ ಮಾಡಲಿಕ್ಕೆ ಮುಂದಾಗ್ತದೆ. ಅಂದರೆ ಕಾರ್ಮಿಕರ ಮಧ್ಯೆ ಇವರು ಅತಿ ಹೆಚ್ಚು ವೇತನ ಪಡ್ಕೊಳ್ಳುವಂಥ ನೌಕರರು, ಇವರು ನಿಮ್ಮ ಕೂಲಿಯನ್ನು ಕಿತ್ತು ತಿಂತಾ ಇದ್ದಾರೆ ಅನ್ನುವಂತಹ ಅಥವಾ ಬದುಕ್ತಾ ಇದ್ದಾರೆ ಅನ್ನುವಂತಹ ಒಂದು ದುಷ್ಪ್ರಚಾರವನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗುವಂತಹ ಸಂದರ್ಭದಲ್ಲೇ ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು, ಅಂದಿನ ಪ್ರಧಾನಿ ಆಗಿದ್ದಂಥ ಇಂದಿರಾ ಗಾಂಧಿಯವರು ಒಂದು ವೇತನ ಸ್ತಂಭನ ನೀತಿಯನ್ನು, ವೇಜ್ ಫ್ರೀಸ್ ಪಾಲಿಸಿಯನ್ನು ತರೋದಕ್ಕೆ ಮುಂದಾಗ್ತಾರೆ. ಸೊ ಇಂತಹ ಒಂದು ಅತ್ಯಂತ ವಿಷಮ ಸನ್ನಿವೇಶದಲ್ಲೂ ಕೂಡ, ಅಂದರೆ ಕಾರ್ಮಿಕರ ವೇತನದ ಮೇಲೆ ನೇರವಾಗಿ ದಾಳಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಖಿಲ ಭಾರತ ವಿಮಾನ ನೌಕರರ ಸಂಘ ತನ್ನ ವೇತನ ಪರಿಷ್ಕರಣೆಯ ಬೇಡಿಕೆ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತದೆ. ಇದನ್ನು ನಾವು ಗಮನಿಸಬೇಕು. ವೇತನ ಪರಿಷ್ಕರಣೆಗೆ ಹೋರಾಟ ರೂಪಿಸೋದು ಒಂದು, ಅಥವಾ ಹೋರಾಟದಲ್ಲಿ ಯಶಸ್ಸು ಸಾಧಿಸೋದು ಇನ್ನೊಂದು. ಆದರೆ ಬೇಡಿಕೆ ಪಟ್ಟಿಯನ್ನು ಇಂತಹ ಒಂದು ಅತ್ಯಂತ ವಿಷಮಕಾರಿ ಸನ್ನಿವೇಶದಲ್ಲಿ, ಯಾವಾಗ ಆಳುವ ಸರ್ಕಾರ ನೇರವಾಗಿ ಕಾರ್ಮಿಕರ ಕೂಲಿಯ ಮೇಲೆ ದಾಳಿ ಮಾಡ್ತಾ ಇದೆ, ಇಂತಹ ಸಂದರ್ಭದಲ್ಲಿ ವೇತನ ಪರಿಷ್ಕರಣೆಯ ಬೇಡಿಕೆ ಪಟ್ಟಿಯನ್ನು ಸಲ್ಲಿಕೆ ಮಾಡುವಂಥದ್ದಿದೆಯಲ್ಲ, ಅದೇ ಯಶಸ್ಸಿನ ಒಂದು ಮೊದಲ ಮೆಟ್ಟಿಲು ಅಂತ ಹೇಳಿ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸೊ ಹೀಗಾಗಿ ಇಂಥ ಸಂದರ್ಭದಲ್ಲಿ ವೇತನ ಪರಿಷ್ಕರಣೆಯ ಮಾತುಗಳು ನಿರಂತರವಾಗಿ 6 ತಿಂಗಳ ಕಾಲ ಮುರಿದು ಬಿದ್ದಂತಹ ಸಂದರ್ಭದಲ್ಲಿ ಅಖಿಲ ಭಾರತ ವಿಮಾನ ನೌಕರರ ಸಂಘ ಸರ್ಕಾರದ ಈ ಧೋರಣೆಯ ಬಗ್ಗೆ ನೌಕರ ವರ್ಗಕ್ಕೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತದೆ. ಮತ್ತು ಸರ್ಕಾರದ ಒಂದು ವೇತನ ಸ್ತಂಭನ ನೀತಿಯ ವಿರುದ್ಧವೂ ಕೂಡ ನಾವು ಜಾಗೃತರಾಗಿ, ಮತ್ತು ಸರ್ಕಾರ ಏನೋ ಒಂದು ದುಷ್ಪ್ರಚಾರವನ್ನು ಕಾರ್ಮಿಕ ವರ್ಗವನ್ನು ವಿಭಜನೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿರ್ತದೆ, ಅದನ್ನು ಹಿಮ್ಮೆಟ್ಟಿಸಿ ನಾವು ನಮ್ಮ ಹೋರಾಟವನ್ನು ಕಟ್ಟಬೇಕಾದಂತಹ ಒಂದು ಅನಿವಾರ್ಯ ಸಂದರ್ಭದಲ್ಲಿ ನಾವಿದ್ದೇವೆ ಅನ್ನುವಂಥ ಮನವರಿಕೆಯನ್ನು ಮಾಡಲಿಕ್ಕೆ ಅಖಿಲ ಭಾರತ ವಿಮಾನ ನೌಕರರ ಸಂಘ ಮುಂದಾದಂತಹ ಸಂದರ್ಭದಲ್ಲಿ, ಹೋರಾಟವನ್ನು ತೀವ್ರಗೊಳಿಸಿದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಹಣಕಾಸು ಕ್ಷೇತ್ರದ ಒಂದು ಸೇವಾ ಸಾರ್ವಜನಿಕ ಸಂಸ್ಥೆಯಲ್ಲಿ ಲಾಕೌಟನ್ನು ಘೋಷಣೆ ಮಾಡಲಾಗ್ತದೆ. ಕಾರ್ಖಾನೆಗಳಲ್ಲಿ ಲಾಕೌಟ್ ನಾವು ಸಾಮಾನ್ಯವಾಗಿ ಕೇಳ್ತಿರ್ತೀವಿ, ಆದರೆ LIC ಸಂಸ್ಥೆಗಳಲ್ಲೂ ಕೂಡ ಈ ಒಂದು ಲಾಕೌಟ್ ಅನ್ನುವಂತಹ ಒಂದು ಸಂಪ್ರದಾಯವನ್ನು ಇಂದಿರಾ ಗಾಂಧಿಯವರ ಸರ್ಕಾರ ಪ್ರಾರಂಭ ಮಾಡ್ತದೆ. ಆಶ್ಚರ್ಯ ಅಲ್ವಾ? ಕಾರ್ಖಾನೆ ಲಾಕೌಟ್, ಕಾರ್ಮಿಕರ ಮುಷ್ಕರ, ಅದಕ್ಕೊಂದು ಕೌಂಟರ್ ಆಗಿ ಆಡಳಿತ ವರ್ಗ ಮಾಡುವಂಥ ಒಂದು ವಿಧಾನ ಒಪ್ಕೊಳ್ಳೋಣ. ಆದರೆ ಒಂದು ಸೇವಾ ವಲಯದ ಸಾರ್ವಜನಿಕ ಹಣಕಾಸು ಸಂಸ್ಥೆಯಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಲಾಕೌಟ್ ಅನ್ನುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅಂದರೆ ಸರ್ಕಾರದ ಉದ್ದೇಶ ಏನಿತ್ತು? ಸುಮಾರು 5 ವಿಭಾಗಗಳಲ್ಲಿ ವಿಭಾಗೀಯ ಕಚೇರಿಗಳನ್ನು ಲಾಕೌಟ್ ಅಂತ ಘೋಷಣೆ ಮಾಡಲಾಗ್ತದೆ. ದೆಹಲಿ, ಪಾಟ್ನಾ, ಮದ್ರಾಸ್, ಮುಂಬೈ
ಹಾಗೂ ಕಲ್ಕತ್ತಾ. ಈ 5 ವಿಭಾಗೀಯ ಕಚೇರಿಗಳಲ್ಲಿ ಲಾಕೌಟ್ ಘೋಷಣೆಯನ್ನು ಮಾಡಲಾಗ್ತದೆ. ಧಾರವಾಡದಲ್ಲಿ ಮೆಷಿನ್ ಡಿಪಾರ್ಟ್ಮೆಂಟನ್ನು, ಅಂದರೆ ಕಂಪ್ಯೂಟರ್ ಇದ್ದಂಥ ಒಂದು ವಿಭಾಗವನ್ನು ಲಾಕೌಟನ್ನು ಘೋಷಣೆ ಮಾಡಲಾಗ್ತದೆ. ಅಂದರೆ ಸರ್ಕಾರದ ಅಥವಾ ಆಡಳಿತ ವರ್ಗದ ಪ್ರಯತ್ನ ಏನಿತ್ತು, ನೌಕರರು ತಮ್ಮ ವೇತನ ಹೆಚ್ಚಳದ ಬೇಡಿಕೆಗಾಗಿ ಏನು ಒಂದು ತೀವ್ರವಾದಂಥ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ನೌಕರರ ಮಧ್ಯೆ ವಿಭಜನೆಯನ್ನು ತರೋದರ ಮುಖಾಂತರವಾಗಿ ಈ 5 ವಿಭಾಗೀಯ ಕಚೇರಿಗಳ ಲಾಕೌಟ್ ಆಗ್ತದೆ. ಆದರೆ ಶಾಖಾ ಕಚೇರಿಗಳಲ್ಲಿ, ಬ್ರಾಂಚ್ ಆಫೀಸರ್ಗಳಲ್ಲಿ ಕೆಲಸ ಮಾಡಬೇಕಾಗಿರ್ತದೆ. ಧಾರವಾಡದಲ್ಲೂ ಕೂಡ ಮೆಷಿನ್ ಡಿಪಾರ್ಟ್ಮೆಂಟ್ ಒಂದು ನಿರ್ದಿಷ್ಟ ವಿಭಾಗವನ್ನು ಮಾತ್ರ ಲಾಕೌಟ್ ಅಂತ ಘೋಷಣೆ ಮಾಡಲಾಗಿರ್ತದೆ. ಅದೇ ಮುಂದೆ ಒಂದು 4-5 ದಿನದಲ್ಲಿ ಮೀರತ್ ಡಿವಿಷನ್ ಅನ್ನು ಕೂಡ ಲಾಕೌಟ್ ಘೋಷಣೆ ಆಗ್ತದೆ. ಅಂದರೆ ನೌಕರರ ಮಧ್ಯೆ ಒಂದು ಡಿವಿಷನ್ ಕ್ರಿಯೇಟ್ ಮಾಡೋದ್ರ ಮುಖಾಂತರವಾಗಿ, ಅವ್ರನ್ನ ಡಿಮಾರಲೈಸ್ ಮಾಡೋದ್ರ ಮುಖಾಂತರವಾಗಿ, ಅಂದರೆ ಅವರ ನೈತಿಕ ಮಟ್ಟವನ್ನು ಕುಸಿಯುವ ಹಾಗೆ ನೋಡ್ಕೊಳ್ಳುವಂಥ ಒಂದು ಕ್ರಮದ ಭಾಗವಾಗಿ ಈ ಲಾಕೌಟ್ ಘೋಷಣೆ ಆಗಿರ್ತದೆ. ಇದಕ್ಕೆ ಪ್ರತಿಕ್ರಿಯೆ ಹೇಗಿರಬೇಕು ಸಂಘಟನೆಯದ್ದು? ದಟ್ ಈಸ್ ದಿ ಅಕ್ಯುಮೆನ್ ಆಫ್ ಆಲ್ ಇಂಡಿಯಾ ಇನ್ಶೂರೆನ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್. ಆ ಒಂದು ವಿಸ್ಟಮ್, ಸಂಘಟನೆಗಿರುವಂಥ ಆ ಒಂದು ವಿಸ್ಟಮ್ ಏನಿದೆ, ಅದು ಈ ಸಂದರ್ಭದಲ್ಲಿ ಹೇಗೆ ಸಂಘ ಅದಕ್ಕೆ ಈ ಒಂದು ಲಾಕೌಟ್ ಪ್ರಕ್ರಿಯೆಗೆ ಪ್ರತಿಕ್ರಿಯೆ ನೀಡಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಖಿಲ ಭಾರತ ವಿಮಾನ ನೌಕರರ ಸಂಘ ಈ 5 ವಿಭಾಗೀಯ ಕಚೇರಿಗಳಲ್ಲಿ ಇದ್ದಂತಹ ಲಾಕೌಟ್ಗೆ ಪ್ರತಿಯಾಗಿ ಆ ವಿಭಾಗಗಳ ಎಲ್ಲ ನೌಕರರು ಮುಷ್ಕರಕ್ಕೆ ಹೋಗಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೆ. ಹೀಗಾಗಿ ಸರ್ಕಾರ ಮತ್ತು ಆಡಳಿತ ವರ್ಗ ಏನು ನೌಕರರನ್ನು ವಿಭಜನೆ ಮಾಡಬೇಕು ಅಂತ ಹೇಳಿ ಲಾಕೌಟನ್ನು ಘೋಷಣೆ ಮಾಡಿತ್ತು, ಆ ಘೋಷಣೆಯನ್ನು ನೌಕರರನ್ನು ಒಂದುಗೂಡಿಸುವಂಥ ನಿಟ್ಟಿನಲ್ಲಿ ಸಂಘಟನೆ ಅದನ್ನು ಬಳಸ್ಕೊಳ್ತದೆ. ಸೊ ಸರ್ಕಾರಕ್ಕೆ, ಆಡಳಿತ ವರ್ಗಕ್ಕೆ ಆಶ್ಚರ್ಯ ಆಗ್ತದೆ. ತಾನು ಘೋಷಣೆ ಮಾಡಿದಂಥ ಲಾಕೌಟ್ಗೆ ಪ್ರತಿಯಾಗಿ ಇವತ್ತು ನೌಕರರು ಮುಷ್ಕರಕ್ಕೆ ಮುಂದಾಗ್ತಾರೆ ಅಂತಂದರೆ ಮುಷ್ಕರ ತೀವ್ರವಾಗ್ತಾ ಹೋಗ್ತದೆ. ಇಡೀ LICಯ ಆ ಒಂದು ಕೆಲಸದಲ್ಲಿ ಸ್ಥಗಿತತೆ ಉಂಟಾಗ್ತದೆ. LICಯ ಆ ಒಂದು ಬರಬೇಕಾದಂತಹ ವ್ಯವಹಾರ ಮತ್ತೊಂದು ಇನ್ನೊಂದು ಎಲ್ಲವೂ ಕೂಡ ಎಲ್ಲದರ ಮೇಲೆ ಪರಿಣಾಮ ಬೀರಲಿಕ್ಕೆ ಪ್ರಾರಂಭವಾಗುವಂತಹ ಸನ್ನಿವೇಶದಲ್ಲಿ ಈ ಮುಷ್ಕರವನ್ನು ತಡಿಬೇಕು ಅಂತ ಹೇಳಿ ಯಾವ ಲಾಕೌಟನ್ನು ಏರ್ ಇಂಡಿಯಾದಲ್ಲಿ ಮಾಡಿ ಯಶಸ್ವಿಯಾಗಿತ್ತು ಸರ್ಕಾರ, ಅದನ್ನು LICಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಟ್ ಈಸ್ ಬಿಕಾಸ್, ಯಾಕೆ ಅಂತ ಹೇಳಿದರೆ ಅಖಿಲ ಭಾರತ ವಿಮಾನ ನೌಕರರ ಸಂಘ ನೌಕರರನ್ನು ವಿಭಜಿಸುವಂತಹ ತಂತ್ರಕ್ಕೆ ಪ್ರತಿತಂತ್ರವಾಗಿ ಲಾಕೌಟ್ಗೆ ಪ್ರತಿಯಾಗಿ ಮುಷ್ಕರವನ್ನು ಹೂಡೋದ್ರ ಮುಖಾಂತರವಾಗಿ ನೌಕರರ ಮಧ್ಯೆ ಐಕ್ಯತೆಯನ್ನು ತರಲಿಕ್ಕೆ ಸಾಧ್ಯವಾಗ್ತದೆ. ಈ ಹೋರಾಟ ಯಶಸ್ವಿಯಾಗ್ತದೆ. ಆಗಿನ ಕಾರ್ಮಿಕ ಸಚಿವರಾಗಿದ್ದಂತಹ ರಘುನಾಥ್ ರೆಡ್ಡಿ ಅವರು ದೆಹಲಿಯಿಂದ ಕಲ್ಕತ್ತಾಗೆ ಬರ್ತಾರೆ, ಓಡ್ಕೊಂಡು ಬರ್ತಾರೆ. ಬಂದು ಅಖಿಲ ಭಾರತ ವಿಮಾನ ನೌಕರರ ಸಂಘದ ಅಂದಿನ ಪದಾಧಿಕಾರಿಗಳನ್ನು ಕಾಮ್ರೇಡ್ ಸರೋಜ್ ಚೌಧರಿ, ಕಾಮ್ರೇಡ್ ಚಂದ್ರಶೇಖರ್ ಬೋಸ್ ಎಲ್ಲರನ್ನೂ ಕೂಡ ದೆಹಲಿಗೆ ಮಾತುಕತೆಗೆ ಬರಲಿಕ್ಕೆ ಆಹ್ವಾನ ಮಾಡ್ತಾರೆ. ದೆಹಲಿಯಲ್ಲಿ ಮಾತುಕತೆ ಆಗ್ತದೆ. ಒಂದು ಅತ್ಯುತ್ತಮವಾದಂಥ ಒಂದು ವೇತನ ಪರಿಷ್ಕರಣೆಯನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಹಲವಾರು ಲಾಭಗಳ ಜೊತೆಗೆ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಈ ಹೋರಾಟಗಳು ನಾವು ಅರ್ಥೈಸಬೇಕಾಗಿರುವಂಥದ್ದು ಆಳುವ ವರ್ಗಗಳ ನಿರಂತರ ಪ್ರಯತ್ನ ಏನಿತ್ತು, ಹೋರಾಟವನ್ನು ಬಗ್ಗು ಬಡಿಬೇಕು ಅಥವಾ ಹೋರಾಟಗಳನ್ನು ತಡಿಬೇಕು ಅನ್ನುವಂತಹ ಪ್ರಯತ್ನ ಏನಿತ್ತು, ಮತ್ತು ನೌಕರರ ಮಧ್ಯೆ ಅನೈಕ್ಯತೆಯನ್ನು ತಂದೊಡ್ಬೇಕು ಅನ್ನುವಂತಹ ಪ್ರಯತ್ನ ಏನಿತ್ತು, ಆ ಎಲ್ಲವನ್ನ ಧಿಕ್ಕರಿಸಿ ಅಖಿಲ ಭಾರತ ವಿಮಾನ ನೌಕರರ ಸಂಘಕ್ಕೆ ಈ ವೇತನ ಪರಿಷ್ಕರಣೆ ಹೋರಾಟಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು ಹೇಗೆ ಅಂತಂದರೆ ಈ ಸಂಘಟನೆಗಿದ್ದಂತಹ ಆ ಒಂದು ಸ್ಪಷ್ಟವಾದಂಥ ಸೈದ್ಧಾಂತಿಕ ಕಣ್ಣೋಟ. ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ, ಏನು ಅಂತಂದರೆ ವೇತನ ಪರಿಷ್ಕರಣೆಯ ಎಲ್ಲ ಹೋರಾಟಗಳು ಕೂಡ ವರ್ಗ ಹೋರಾಟಗಳೇ ಆಗಿರ್ತವೆ. ಮತ್ತು ಆಳುವ ವರ್ಗ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಎದುರಿಸಬೇಕು ಅಂತಂದರೆ ಕಾರ್ಮಿಕರ ಮಧ್ಯೆ ಒಂದು ಐಕ್ಯತೆಯನ್ನು ಸಾಧಿಸಬೇಕಾಗ್ತದೆ. ಈ ಐಕ್ಯತೆಯ ಮುಖಾಂತರ ಮಾತ್ರವೇ, ಒಂದು ಹೋರಾಟಗಳ ನಿಖರತೆಯ ಮುಖಾಂತರ ಮಾತ್ರವೇ ನಾವು ವೇತನ ಹೆಚ್ಚಳದ ಬೇಡಿಕೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತು ಸರ್ಕಾರ ಮಾಡಿದಂತಹ ಪ್ರಯತ್ನ ಇತ್ತಲ್ಲ, ಹೈವೇಜ್ ಐಲ್ಯಾಂಡರ್ಸ್ ಅಂತ ಹೇಳಿ, ಆ ಹೈವೇಜ್ ಐಲ್ಯಾಂಡರ್ಸ್ಗೆ ಪ್ರತಿಯಾಗಿ ನಮ್ಮ ಸಂಘಟನೆ ಹೇಳ್ತಾ ಬರ್ತಾ ಇದ್ದಂಥದ್ದು, ನಾವು ಯಾವತ್ತೂ ಕೂಡ ದಾರಿದ್ರ್ಯದ ಮಹಾಸಾಗರದಲ್ಲಿ ಸಂಪತ್ತಿನ ದ್ವೀಪಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಸಂಪತ್ತಿನ ದ್ವೀಪಗಳಾಗಲಿಕ್ಕೆ, ದಾರಿದ್ರ್ಯದ ಮಹಾಸಾಗರ ಸುತ್ತೆಲ್ಲವೂ ದಾರಿದ್ರ್ಯ ಇರುವಂತಹ ಸಂದರ್ಭದಲ್ಲಿ ನಾವು ಮಾತ್ರ ನಮ್ಮ ಆರ್ಥಿಕ ಬದುಕನ್ನು ಸುಸ್ಥಿರಗೊಳಿಸ್ಕೊಳ್ತೇವೆ ಅನ್ನುವಂತಹ ಒಂದು ಕಲ್ಪನೆ ಇದೆಯಲ್ಲ, ಅದು ಸರಿಯಾದಂತಹ ಕಲ್ಪನೆ ಇಲ್ಲ, ಅದು ಮಿಥ್ಯೆ ಮಾತ್ರವಾಗ್ತದೆ.
ನಾವು ನಮ್ಮ ಆರ್ಥಿಕ ಸುಸ್ಥಿರತೆಯನ್ನು ಅಥವಾ ಇಂಥ ಒಂದು ಅಪವಾದವನ್ನು ತಪ್ಪಿಸಬೇಕು ಅನ್ನೋದಾದರೆ ನಾವು ಇಡೀ ಜಗತ್ತಿನ ಕಾರ್ಮಿಕ ವರ್ಗ ಒಂದು ಸುಖಿ ಬದುಕನ್ನು ಬದುಕಬೇಕನ್ನುವಂಥ ಆಶಯವನ್ನು ಹೊಂದಿರಬೇಕು. ಮತ್ತು ಕಾರ್ಮಿಕ ವರ್ಗದ ಎಲ್ಲ ಹೋರಾಟಗಳಿಗೆ ನಾವು ನಮ್ಮನ್ನು ಒಳಗೊಳ್ಳಬೇಕು ಅನ್ನುವಂಥ ಆ ಒಂದು ಸೈದ್ಧಾಂತಿಕ ಸ್ಪಷ್ಟವಾದಂಥ ಕಣ್ಣೋಟ ಇರುವಂತಹ ಕಾರಣಕ್ಕಾಗಿ ಅಖಿಲ ಭಾರತ ವಿಮಾನ ನೌಕರರ ಸಂಘದ ಈ 3 ಅತ್ಯಂತ ಪ್ರತಿಕೂಲ ಸಂದರ್ಭದ ಹೋರಾಟಗಳನ್ನು ಎದುರಿಸಿ ಗೆದ್ದಂಥ ಈ ಒಂದು ಇತಿಹಾಸ ಇದೆಯಲ್ಲ, ಇದನ್ನು ನಾವಿಲ್ಲಿ ಮನವರಿಕೆ ಮಾಡಿಕೊಳ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.